ಕಂಡರೆ ಹೀಗೆ ಇರಬೇಕು. ಅಲ್ಪ ಸ್ವಲ್ಪ ಇದ್ದಿದ್ದರೊಳಗೆ ಎಷ್ಟೊಂದು ರುಚಿಯಾಗಿ ಮಾಡಿದ್ದಾಳೆ. ಇಷ್ಟೊತ್ತಾದರೂ ನನ್ನ ಅತ್ತೆಗೆ ಮನೆ ಬರಲಿಲ್ಲವಲ್ಲ. ಬಾವಿಯಂತೂ ದೂರಿಲ್ಲ. ಕೊಡಜಾರಿ ಬಾವಿಯಲ್ಲಿ ಬಿದ್ದಿರಬಹುದೇ? ಛೇ, ಏನೇ ಆಗಲಿ ನಾನೇ ಸ್ವಲ್ಪ ಮುಂದೆ ಹೋಗಿ ಬರುವುದೇ ಒಳ್ಳೆಯದು. ಅತ್ತಿಗೆ, ಏನಿದು ನಿಮ್ಮ ಹಣಿಯ ಮೇಲೆ ರಕ್ತ? ಅತ್ತಿಗೆ, ಇಷ್ಟೇಕೆ ಗಾಬರಿ? ಯಾಕೂ ಇಲ್ಲಪ್ಪ, ನೀರು ತೆಗೆದುಕೊಂಡು ಬರ್ತಾ ಇದ್ನಲ್ಲ, ಒಂದು ಕಲ್ ತಟ್ಟಿ ಎಡವಿ ಬಿದ್ಬಿಟ್ಟೆ. ಅದಕ್ಕೆ ಹೇಳಿದೆ ನಾನೇ ಹೋಗಿ ನೀರು ತುಂಬಿಕೊಂಡು ಬರುತ್ತೇನೆ ಅಂತ. ಆದರೂ ನೀವು ನನ್ನ ಮಾತು ಕೇಳಲಿಲ್ಲ ನೋಡಿ. ಹೋಗ್ಲಿ ಬಿಡಪ್ಪ. ನೋಡು, ನಡೆ, ನೀನು ಮೊದಲು ಊಟ ಮಾಡು. ನನಗೇನಾಗಿದೆ? ನೀನು ಮೊದಲು ಊಟ ಮಾಡಪ್ಪ. ಅತ್ತಿಗೆ, ಸ್ವಲ್ಪ ಆದರೂ ಅಷ್ಟೇ, ಬಹಳ ಆದರೂ ಅಷ್ಟೇ. ಗಾಯ ಒಂದು ಆಗಿದೆ ತಾನೇ. ನೋಡಿ, ನಿಮಗೆ ಸ್ವಲ್ಪ ನೋವಾದರೂ ನನ್ನಿಂದ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನೀವು ಮೊದಲೇ ಸುಖವಾಗಿರಬೇಕಮ್ಮ, ನೀವು ಸುಖವಾಗಿರಬೇಕು. ನನಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಏನಾಗಿದೆ? ಸ್ವಲ್ಪ ಅಷ್ಟೇ ಹತ್ತಿದೆ. ನಡೆ, ನೀನು ಆಯಾಸಕ್ಕೆ ಬಂದಿದೀಯಾ? ಮೊದಲು ಊಟ ಮಾಡು, ಕೈಕಾಲು ಮುಖ ತೊಳೆದುಕೋಪ. ಅತ್ತೆಗೆ, ಇಂದು ನೀವೇ ನಿಮ್ಮ ಕೈಯಿಂದ ತುತ್ತಿಟ್ಟ ತಿನ್ನಿಸಬೇಕು. ಆಯ್ತಪ್ಪ, ಅದಕ್ಕೇನಂತೆ, ನೀನು ಕುಳಿತುಕೋ, ನಾನು ಹೋಗಿ ಊಟದ ತಟ್ಟೆ ತೆಗೆದುಕೊಂಡು ಬರ್ತೀನಿ. ಮನಸ್ಸಿನಲ್ಲಿ ಎಷ್ಟು ತೊಂದರೆ ಇದ್ದರೂ ಕೂಡ ಮುಖ ಮಾತ್ರ ಬಾಡದ ಹೂವು. ನಿಲ್ಸಿ. ಮಿಸ್ ಮಂಗಳ, ನೀವೇ ತಾನೆ? ಹೌದು ಸರ್, ನಾನೇ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವಳನ್ನು. ಸ್ವಲ್ಪ ತಡೆಯಿರಿ ಇನ್ಸ್ಪೆಕ್ಟರ್. ಯಾವ ಕಾರಣದಿಂದ ನನ್ನ ಅತ್ತೆಗೆಯನ್ನು ಬಂಧಿಸಲು ಬಂದಿರುವಿರಿ? ತ್ಯಾಗರಾಜನು ಕೊಲೆ ಮಾಡಿದ ಕಾರಣಕ್ಕಾಗಿ. ಇನ್ಸ್ಪೆಕ್ಟರ್, ಕನಸು ಮನಸ್ಸಿನಲ್ಲಿಯೂ ಕೂಡ ಕೊಲೆ ಅಂತ ಕಾಣದ ನನ್ನ ಅತ್ತೆಗೆ ಇಂದು ಕೊಲೆ ಮಾಡಿರುವಳೆ. ಇದು ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ಈ ವಿಷಯ ಯಾರೋ ನಿಮಗೆ ತಪ್ಪಾಗಿ ತಿಳಿಸಿದ್ದಾರೆ. ಇಲ್ಲ ಮಿಸ್ಟರ್ ರವಿ, ನಿಜವಾದ ಅಪರಾಧಿ ಯಾರಂತ ತಿಳಿ ಮೇಲೆ ನಾವು ಬಂದಷ್ಟು ಹೊರತು ನಿರಪರಾಧಿಗಳಿಗೆಲ್ಲ. ಬೇಕಾದರೆ ನಿಮ್ಮ ಅತ್ತಿಗೆ ನೀನೇ ಕೇಳು, ತ್ಯಾಗರಾಜನು ಕೊಲೆ ಮಾಡಿದಳು ಅಥವಾ ಇಲ್ಲ ಅಂತ. ಅತ್ತಿಗೆ, ಇವರು ಹೇಳುತ್ತಿರುವುದು ನಿಜವೇನಮ್ಮ? ಹೇಳು ಅತ್ತಿಗೆ, ಹೇಳು. ಮುಚ್ಚು ಮರೆ ಇಲ್ಲದೆ ಹೇಳು, ನಾನಿದ್ದೇನೆ ಅಮ್ಮ. ಮೈದುನ, ಇಲ್ಲಪ್ಪ, ಇಲ್ಲ, ನಿಜವಾಗಿಯೂ ನನಗೂ ಹಾಗೂ ಆ ತ್ಯಾಗರಾಜನ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲಪ್ಪ, ಸಂಬಂಧ ಇಲ್ಲ. ಮಿಸ್ ಮಂಗಳಾದೇವಿ ಅವರೇ, ನಿಮಗೂ ಆ ಕೊಲೆಗೂ ಯಾವ ಸಂಬಂಧ ಇಲ್ಲದೆ ಹೋದರೆ ನಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಮೇಲೆ ಬೆವರು ಎದ್ದು ಬಂದಿತ್ತು. ಮೇಲಾಗಿ ನಿಮ್ಮ ಮೇಲೆ ರಕ್ತದ ಕಲೆಗಳು ಏಕಿದ್ದಾವೆ, ನೀವೇ ಹೇಳಿ. ಇನ್ಸ್ಪೆಕ್ಟರ್, ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನನ್ನ ಅತ್ತೆಗೆ ನೀರು ತರಲು ಹೋದಾಗ ಎಡವಿ ಬಿದ್ದಾಗ ಗಾಯಿಯಿಂದ ಆದ ರಕ್ತ ಇದು.
ನೀನು ಕೊಲೆ ಮಾಡಿದ್ಯೋ ಅಥವಾ ಇಲ್ಲ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈ ಅಪರಾಧ ನಿಮ್ಮ ಮೇಲೆ ಬಂದವರದಿಂದ ನಿಮ್ಗೆ ಅರೆಸ್ಟ್ ಮಾಡದೆ ನನ್ನ ಬಳಿ ಬೇರೆ ದಾರಿಯೂ ಇಲ್ಲ. ಯಾಕಂದ್ರೆ ಇದು ಮ್ಯಾಲಿನ ಅಧಿಕಾರಿಗಳು ಬಂದ ಆರ್ಡರ್. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವಳನ್ನು. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಅತ್ತಿಗೆ ಕೈಗೆ ಬೇಡಿಯನ್ನು ತೊಡಿಸಬೇಡಿ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸರ್, ನನ್ನನ್ನು ಅರೆಸ್ಟ್. ವೈದ್ಯನ, ಏನಪ್ಪ ಏನು ಮಾತಾಡ್ತಿದೀಯಾ? ಅಪವಾದ ಬಂದಿದ್ದು ನನಗೆ, ನಿನಗೆ ಶಿಕ್ಷೆ ಆಗ್ಬೇಕು. ಬೇಡಪ್ಪ, ಬೇಡ. ಮಿಸ್ಟರ್ ರವಿ, ಈಗ ಅಪರಾಧಿ ನಿಮ್ಮ ಅತ್ತಿಗೆಗೆ ಬಂಧಿಸೋದು ಅಧಿಕಾರ ಮತ್ತಿರದೆ. ಕಾನ್ಸ್ಟೇಬಲ್, ಕರೆದುಕೊಂಡು ಬರ್ರಿ ಇವರನ್ನು. ಆ ವಿಧಿ ನಿನ್ನ ಬಾಳಿನಲ್ಲಿ ಯಾವ ರೀತಿಯಾಗಿ ಆಟ ಆಡಬೇಕಂತಿದ್ದಾನೋ ಏನೋ. ಈಗಾಗಲೇ ನೀನು ಯಾವ ತಪ್ಪು ಮಾಡದೆ ಮತಿಗೆಟ್ಟವಳೆಂದು ಮನೆಯಿಂದ ಹೊರಗೆ ಬಂದಿರುವೆ. ಇನ್ನು ಮುಂದೆ ಎಲ್ಲಿಯಾದರೂ ಹೋಗಿ ಸುಖವಾಗಿ ಇರೋಣ ಅಂದರೆ ಆ ತ್ಯಾಗರಾಜನ ಕೊಲೆಯನ್ನು ನಿನ್ನ ತಲೆ ಮೇಲೆ ಹೊರಿಸಿದ್ದಾರೆ. ಇನ್ನು ಮುಂದೆ ನಮಗೇನು ಕಾದಿದೆಯೋ ಏನು. ಮೈದುನ, ನೋಡು, ಆ ವಿಧಿಯು ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೆ. ಆ ವಿಧಿಯ ಆಟ ಮುಗಿಯವರೆಗೂ ನಮಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಅದನ್ನು ನಾವು ಎದುರಿಸಬೇಕಪ್ಪ, ಎದುರಿಸಬೇಕು. ಅಂದಾಗಲೇ ನಮ್ಮಂತರಿಗೆ ಜಯ ಸಿಗುತ್ತೆ. ನೀನು ಈ ರೀತಿ ಸಂತಾಪ ಮಾಡಿಕೊಂಡು ನೊಂದುಕೊಳ್ಬೇಡಪ್ಪ. ನೋಡು, ಹಿಂದೆ ಸತ್ಯ ಹರಿಚಂದ್ರನಿಗೆ ಅದೆಷ್ಟು ಕಷ್ಟಗಳು ಬಂದು ಯಾವತ್ತು ಸತ್ಯವನ್ನು ಬಿಡ್ಕೊಡ್ಲಿಲ್ಲ ಹರಿಚಂದ್ರ. ಸತ್ಯಕ್ಕಾಗಿ ಸ್ಮಶಾನ ಕೈದ. ಕೊನೆಗೆ ಅವನಿಗೆ ಜಯ ಸಿಗಲೇವೇನಪ್ಪ. ಅದೇ ರೀತಿ ಮಹಾತ್ಮ ಗಾಂಧೀಜಿ, ನೆಹರು ಹಾಗೂ ಅಂಬೇಡ್ಕರರು ಅದೆಷ್ಟೋ ದೊಡ್ಡ 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 ಮಹಾತ್ಮರೆಲ್ಲರೂ ಈ ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರ ಕಷ್ಟಕ್ಕೆ ಜಯ ಸಿಗಲಿಲ್ವೇನಪ್ಪ. ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ನೀನೇನು ಚಿಂತೆ ಮಾಡಬೇಡಪ್ಪ, ಚಿಂತೆ ಮಾಡಬೇಡ. ಖಂಡಿತವಾಗಿಯೂ ನಮ್ಮ ಹತ್ರ ಜಯ ಸಿಕ್ಕೇ ಸಿಗುತ್ತೆ. ನೋಡು, ನನ್ನ ಬಗ್ಗೆ ವಿಚಾರ ಮಾಡಬೇಡ. ಹೋಗು, ಮೊದಲು ನೀನು ಹೊಟ್ಟೆ ತುಂಬ ಊಟ ಮಾಡು. ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ಮಾತಿಗೆ ಕಷ್ಟಪಟ್ಟಿಟ್ಟ ಬುದ್ಧಿ ಕಾಣೋ. ಯಾವಾಗ ಪೊಲೀಸರು ಬಂದು ನಿನ್ನನ್ನು ಅರೆಸ್ಟ್ ಮಾಡುತ್ತೇವೆ ಅಂದಾಗಲೇ ಎಲ್ಲವ ತಡೆಯುವ ಶಕ್ತಿ ಕೋಪ ದುಃಖದಿಂದಲೇ ನನ್ನ ಹೊಟ್ಟೆ ತುಂಬಿ ಹೋಯ್ತಮ್ಮ, ನನ್ನ ಹೊಟ್ಟೆ. ಒಳ್ಳೆ ಮನಸ್ಸೋರಿಗಷ್ಟೇ ಕಾಣೋ. ಅತ್ತಿಗೆ, ನೀನೇ ಹೇಳಮ್ಮ, ನಾನು ಯಾವ ಬಾಯಿಯಿಂದ ಊಟ ಮಾಡಲಿ? ಎಲ್ಲ ನಿನ್ನವರು ಈ ನಿನ್ನ ಕೈಗೆ ತೊಡಸಿರುವ ಬೇಳೆಯನ್ನು ನೋಡಿ ನಾನು ಹೇಗೆ ಊಟ ಮಾಡಲಮ್ಮ? ಇಲ್ಲ, ಈ ನಿನ್ನ ಕಣ್ಣೀರು ನೋಡಿ ನಾನು ಹೇಗೆ ಊಟ ಮಾಡಲಮ್ಮ? ಹೇಗೆ ಊಟ ಮಾಡಲಿ? ನೀನೇ ಹೇಳಮ್ಮ, ನೀನೇ ಹೇಳು. ಹೀಗೆಲ್ಲ ಮಾತಾಡಬೇಡ. ನೋಡು, ಒಂದುಳೇನಾದ್ರೂ
ನ್ಯಾಯಾಧೀಶರು ನನಗೆ ಮರಣ ದಂಡನೆ ವಿಧಿಸಿದ್ರೆ ಏನ್ ಮಾಡ್ತೀಯ? ಅತ್ತಿಗೆ ಏನು ಆ ನ್ಯಾಯಾಲಯ ನಿನಗೆ ಮರಣದಂಡದ ಶಿಕ್ಷೆಯನ್ನು ನೀಡುವುದೇ? ಆ ನ್ಯಾಯಾಲಯ ಅದು ಹೇಗೆ ನೀಡುತ್ತದೋ ನಾನು ನೋಡುತ್ತೇನೆ. ಒಂದು ವೇಳೆ ಆ ತರದ ಶಿಕ್ಷೆಯನ್ನು ನೀಡಿದ್ದರೆ ಅದೇ ನ್ಯಾಯಾಲಯಕ್ಕೆ ನನ್ನ ಜೀವನವನ್ನೇ ಬಲಿದಾನ ಮಾಡುವೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದೀಯಾ? ನೀನು ಬುದ್ಧಿವಂತ, ಇಂಥ ಮಾತಾಡಬಾರ್ದು. ದಡ್ರು ದಡ್ರು ಮಾತಾಡ್ತಾರೆ. ದೇವರಲ್ಲಿದೆ ಗುಡಿಯಲ್ಲಿ. ನಾನು ಹೋಗ್ತೀನಪ್ಪ. ಬನ್ನಿ ಮೇಡಮ್ ಹೋಗೋಣ. ನೀನು ಊಟ ಮಾಡು. ನೀನು ಊಟ ಮಾಡು. ಅತ್ತಿಗೆ ನಾನು ಹೇಗೆ ಊಟ ಮಾಡಲಪ್ಪ? ನ್ಯಾಯ ಎಲ್ಲಿದೆ ಜಗದಲ್ಲಿ? ನೋಡಪ್ಪ